ರಾಹುಲ್ ಗಾಂಧಿ ವಿರುದ್ಧ ಯಡಿಯೂರಪ್ಪ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಎಸ್ವೈ ಆಕ್ರೋಶ ವ್ಯಕ್ತಪಡಿಸಿರೋದು ರಾಹುಲ್ ಗಾಂಧಿ ವಿರುದ್ಧ. ರಾಹುಲ್ ಗಾಂಧಿ ಈ ಹಿಂದೆ ಎಚ್ಎಎಲ್ ಮುಚ್ಚುತ್ತಾರೆ ಅಂತ ಅಪಪ್ರಚಾರ ಮಾಡಿದ್ರು. ಆದರೆ ಇಂದು ಎಚ್ಎಎಲ್ ದಾಖಲೆಯ ಆದಾಯವನ್ನ ಗಳಿಸಿದೆ. ಈ ಹಿಂದೆ ಎಚ್ಎಎಲ್ ಮುಚ್ಚುತ್ತಾರೆ ಅಂತ ರಾಹುಲ್ ಗಾಂಧಿ ಅಪಪ್ರಚಾರ ಮಾಡಿದ್ರಲ್ಲ, ಇಂದು ಎಚ್ಎಎಲ್ ದಾಖಲೆಯ ಆದಾಯ ಗಳಿಸಿದೆ. ಅಪಪ್ರಚಾರ ಮಾಡಿದ ರಾಹುಲ್ ಗಾಂಧಿ ಕ್ಷಮೆ ಕೇಳ್ತಾರಾ ಅಥವಾ ಡಿಕೆ ಶಿವಕುಮಾರ್ ಕ್ಷಮೆ ಕೊಡಿಸ್ತಾರಾ? ಇದು ಬಿಎಸ್ವೈ ಪ್ರಶ್ನಿಸಿರೋದು. ಬೆಂಗಳೂರಲ್ಲಿ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬಿಎಸ್ವೈ ಕಿಡಿಕಾರಿದ್ದಾರೆ. ಬೆಂಗಳೂರಿನ ಎಚ್ಎಎಲ್ ಮುಚ್ತಾರೆ ಅಂತ ಅಪಪ್ರಚಾರ ಮಾಡಿದ್ರು. 84,000 ಕೋಟಿ ಕಾರ್ಯಾದೇಶ ಪಡೆದಿದೆ ಮತ್ತು 50,000 ಕೋಟಿ ಕಾರ್ಯಾದೇಶ ಪಡೆಯಲು ಮಾತುಕತೆ ಹಂತದಲ್ಲಿದೆ. 23-24ರಲ್ಲಿ ದಾಖಲೆ 29,000 ಕೋಟಿ ಆದಾಯ ಗಳಿಸಿದೆ. ಎಚ್ಎಎಲ್ ಮುಚ್ತಾರೆ ಅಂತ ಹೇಳಿ ಅಪಪ್ರಚಾರ ಮಾಡ್ತಾ ಇದ್ದಂಥ ರಾಹುಲ್ ಗಾಂಧಿಯವರು ಕ್ಷಮೆ ಕೇಳ್ತಾರ, ಅದಕ್ಕೆ ಡಿಕೆಶಿ ಅವರು ಕ್ಷಮೆ ಕೊಡಿಸ್ತಾರ ಅನ್ನೋ ಮಾತನ್ನ ಕೇಳಕ್ಕೆ ಇಚ್ಛೆ ಪಡ್ತೇನೆ. ಯಡಿಯೂರಪ್ಪ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಅವರು ಈ ರೀತಿ ಪ್ರಶ್ನೆ ಕೇಳಿದ್ದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟು ಕೊಟ್ಟಿದ್ದಾರೆ. ಯಡಿಯೂರಪ್ಪ ಯಾವುದನ್ನು ಡಿಬೇಟ್ ಮಾಡೋದು ಬೇಡ, ಅವರು ಮೊದಲು ನಿರ್ಮಲಾ ಸೀತಾರಾಮನ್ಗೆ ಉತ್ತರ ನೀಡಲಿ. ಯಡಿಯೂರಪ್ಪ ಯಾಕೆ ಕಣ್ಣೀರು ಹಾಕಿದ್ರು, ಅದಕ್ಕೆ ಉತ್ತರ ಬೇಕು ಅಂತ ಬೆಂಗಳೂರಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಅದನ್ನು ಮಾತಾಡೋದು ಸೂಕ್ತ ಅಲ್ಲ. ಅವರು ಯಾವ ವಿಚಾರ ಕೇಳಿರೋದಂದ್ರೆ ರಫೇಲ್ ಪ್ರತಿ ವರ್ಷ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರು ಭರವಸೆ ಕೊಟ್ಟಿದ್ರು, ಮಾಡಲಿಲ್ಲ ಅಂತ ಹೇಳಿದ್ರು. ಈಗ 8 ಕೋಟಿ ಉದ್ಯೋಗ ಸೃಷ್ಟಿ ಆಗಿದೆ ನನ್ನ ಅಂಕಿಅಂಶಗಳ ಪ್ರಕಾರ. ಪ್ರತಿ ಬಾರಿನೂ ಕೂಡ ಎಲ್ಲ ದೊಡ್ಡ ದೊಡ್ಡ ಸಮಸ್ಯೆಗಳು ಅಂತ ಯಡಿಯೂರಪ್ಪನವರು ಯಾವುದು ಡಿಬೇಟ್ ಮಾಡೋದು ಬೇಡ. ಯಡಿಯೂರಪ್ಪನವ್ರು ಈಗ ಸದ್ಯಕ್ಕೆ ಉತ್ತರ ಕೊಡಬೇಕಾಗಿದ್ದು ನಿರ್ಮಲಾ ಸೀತಾರಾಮನ್ ಅವರ ಹೇಳಿಕೆ, ನಮ್ಮ ಬೇಡಿಕೆ, ಬರಗಾಲದ ಬೇಡಿಕೆ, ನರೇಗಾ ಸಂದರ್ಭದಲ್ಲಿ 150 ದಿನದ ಹಣ ಮತ್ತು ಕರ್ನಾಟಕ ರಾಜ್ಯಕ್ಕೆ ಕೊಡಬೇಕಾದಂಥ ಪಾಲುಗಾರಿಕೆ ಹಣ, ನಮ್ಮ ಹಕ್ಕು, ತೆರಿಗೆ ನಮ್ಮ ಹಕ್ಕು, ಆ ವಿಚಾರದಲ್ಲಿ ಯಡಿಯೂರಪ್ಪನವರು ಮತ್ತು ಅವರು ಕಣ್ಣೀರು ಯಾಕೆ ಕಣ್ಣೀರು ಬಂತು ಇಷ್ಟು ಅವರು ಉತ್ತರ ಕೊಡಲಿ, ಆಮೇಲೆ ಮಿಕ್ಕಿದ್ ಮಾತಾಡೋಣ. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ನಾಯಕತ್ವ ವಿಫಲವಾಗಿದೆ. ಯಾವ ನಾಯಕನೂ ಅವರ ಹೆಸರೇಳೋದಕ್ಕೆ ರೆಡಿ ಇಲ್ಲ ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ನಾಯಕರು ಅವರ ಹೆಸರೇಳೋದಕ್ಕೆ ರೆಡಿ ಇಲ್ಲ. Come my love, please don't say no baby. Come my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಕಾಂಗ್ರೆಸ್ನಲ್ಲಿ ರಾಹುಲ್ ಗಾಂಧಿ ನಾಯಕತ್ವ ವಿಫಲ ಆಗಿ ಹೋಗಿದೆ. ಕಾಂಗ್ರೆಸ್ ಪಕ್ಷಕ್ಕೆ ವಿಶ್ವಾಸಾರ್ಹ ನಾಯಕರೇ ಇಲ್ಲ. ಬೆಂಗಳೂರಲ್ಲಿ ಮಾಜಿ ಸಿಎಂ ಬಿಎಸ್ವೈ ಈ ರೀತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ವಿಶ್ವಾಸಾರ್ಹ ನಾಯಕ ಇಲ್ಲ. ಲೋಕಸಭಾ ಚುನಾವಣೆ ನಡೀತಾ ಇದೆ ಅನ್ನೋದನ್ನ ಒಂದು ರೀತಿ ಕಾಂಗ್ರೆಸ್ನವರು ಮರ್ತೋಗಿದ್ದಾರೆ ಅನ್ನೋ ಭಾವನೆ ಮೂಡ್ತಾ ಇದೆ. ರಾಹುಲ್ ಗಾಂಧಿಯವರ ನಾಯಕತ್ವ ಸಂಪೂರ್ಣ ವಿಫಲ ಆಗಿರೋದ್ರಿಂದ ಯಾರೊಬ್ಬರೂ ಸಹ ರಾಹುಲ್ ಗಾಂಧಿ ಹೆಸರನ್ನು ಹೇಳಕ್ಕೆ ಸಿದ್ಧ ಇಲ್ಲ ಅನ್ನುವಂಥ ವಿಚಿತ್ರವಾದ ಪರಿಸ್ಥಿತಿ ಇರುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಕಾಂಗ್ರೆಸ್ ಪಾರ್ಟಿಗೆ ವಿಶ್ವಾಸಾರ್ಹ ನಾಯಕತ್ವ ಇಲ್ಲ ಮತ್ತು ಸರ್ಕಾರದ ಸಾಧನೆ ಬೆಂಬಲವೂ ಇಲ್ಲದೆ ಕೇವಲ ಕೇಂದ್ರ ಸರ್ಕಾರದ ಅನುದಾನದ ಬಗ್ಗೆ ಜನರ ದಾರಿ ತಪ್ಪಿಸಿ ವಿವಾದ ಸೃಷ್ಟಿಸಿ ತನ್ಮೂಲಕ ಜನರ ಬೆಂಬಲವನ್ನು ಗಳಿಸಬಹುದು ಅನ್ನೋ ಭ್ರಮೆಯಲ್ಲಿದ್ದಾರೆ. ಕಾಂಗ್ರೆಸ್ ಸರ್ಕಾರ 10 ಕೆಜಿ ಅಕ್ಕಿ ಆಶ್ವಾಸನೆ ನೀಡಿತ್ತು. 1 ಕೆಜಿ ಅಕ್ಕಿ ನೀಡದಿರುವುದೇ ರಾಜ್ಯ ಸರ್ಕಾರದ ಸಾಧನೆ. 10 ಕೆಜಿ ಅಕ್ಕಿ ಆಶ್ವಾಸನೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತ್ತು, ಆದರೆ 1 ಕೆಜಿ ಕೂಡ ಅಕ್ಕಿ ಕೊಡದೇ ಇರೋದೇ ರಾಜ್ಯ ಸರ್ಕಾರದ ಸಾಧನೆ. ಕಿಸಾನ್ ಸಮ್ಮಾನ್ ಜೊತೆ ನೀಡ್ತಾ ಇದ್ದ 4,000 ರೂಪಾಯಿಯನ್ನು ನಿಲ್ಲಿಸಲಾಗಿದೆ. ರಾಜ್ಯ ಸರ್ಕಾರ ದಿವಾಳಿ ಅಂತ ಸಾಬೀತುಪಡಿಸಿದೆ. 1 ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೂಡ ಸ್ಥಾಪಿಸಿಲ್ಲ ಕಾಂಗ್ರೆಸ್ ಸರ್ಕಾರ. ಕಾಂಗ್ರೆಸ್ಗೆ ಮತ ನೀಡೋದು ಅಂದ್ರೆ ಭ್ರಷ್ಟಾಚಾರಕ್ಕೆ ಮತ ಕೊಟ್ಟಂತೆ, ದೇಶದ ಅಭದ್ರತೆ, ಅರಾಜಕತೆ, ಅಪಾಯಕ್ಕೆ ನೀಡುವ ಮತ.
ಅಂತ ಬೆಂಗಳೂರಲ್ಲಿ ಮಾಜಿ ಸಿಎಂ ಬಿಎಸ್ವೈ ಹೇಳಿದ್ದಾರೆ. ರಾಜ್ಯ ಸರ್ಕಾರ ಆಶ್ವಾಸನೆ ನೀಡಿದಂತ 10 ಕೆಜಿ ಅಕ್ಕಿಯಲ್ಲಿ ಈ ತನಕ 1 ಕಾಳು ಅಕ್ಕಿಯನ್ನು ನೀಡದೇ ಇರೋದು ಅವರ ಸಾಧನೆ. 54 ಲಕ್ಷ ರೈತರಿಗೆ ಕೇಂದ್ರ ಸರ್ಕಾರದ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ಪ್ರತಿ ವರ್ಷ 6,000 ನೀಡ್ತಾ ಇದೆ. ನಾನು ಮುಖ್ಯಮಂತ್ರಿಯಾಗಿ 4,000 ಜೊತೆಗೆ ಸೇರಿಸಿ ಕೊಡ್ತಾ ಇದ್ದೆ. ಈಗ 4,000 ಕೊಡೋದನ್ನು ನಿಲ್ಲಿಸಿ ಒಂದು ಸರ್ಕಾರ ದಿವಾಳಿಯಾಗಿದೆ ಅನ್ನೋದನ್ನ ಸ್ಪಷ್ಟವಾಗಿ ಕಾಣ್ತಾ ಇದೆ. 11.88 ಕೋಟಿ ರೈತರಿಗೆ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ ರೈತರಿಗೆ ವಾರ್ಷಿಕ 6,000 ಕೊಡ್ತಾ ಇದ್ದೇವೆ. ನಾನು ಸಿದ್ದರಾಮಯ್ಯನವರು ಕೇಳ್ತೇನೆ, ನಾನು ಮುಖ್ಯಮಂತ್ರಿ ಆಗಿದ್ದಾಗ ಇದಕ್ಕೆ 4,000 ಸೇರಿಸಿ 10,000 ಕೊಡ್ತಾ ಇದ್ದು, ಯಾತಕ್ಕೆ ಅದನ್ನು ನಿಲ್ಲಿಸಿದ್ರಿ? ಅದರ ಅರ್ಥ ನಿಮ್ಮ ಸರ್ಕಾರ ದಿವಾಳಿಯಾಗಿದೆ ಅನ್ನೋ ಇದರಿಂದ ಸ್ಪಷ್ಟ ಆಗುತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಲೋಕಸಭೆಗೆ ಕಾಂಗ್ರೆಸ್ಗೆ ಕೊಡೋ ಓಟು ಅರಾಜಕತೆಗೆ ನೀಡುವಂತ ಮತವಾಗುತ್ತೆ. ಕಾಂಗ್ರೆಸ್ಗೆ ಕೊಡುವ ಓಟು ದೇಶದ ಆರ್ಥಿಕ ದಿವಾಳಿತನಕ್ಕೆ ನೀಡುವ ಮತವಾಗುತ್ತೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡುವ ಓಟು ಮತ್ತೆ ಭ್ರಷ್ಟಾಚಾರಕ್ಕೆ ನೀಡುವ ಮತವಾಗುತ್ತೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡುವ ಓಟು ದೇಶದ ಅಭದ್ರತೆಗೆ ನೀಡುವಂತ ಮತವಾಗುತ್ತೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಕೊಡುವ ಓಟು ಆಂತರಿಕ ಸುರಕ್ಷತೆಯ ಅಪಾಯಕ್ಕೆ ನಾಂದಿ ಆಡುವಂತ